ನರೇಗಾದಲ್ಲಿ ಗಾಂಧಿ ಹೆಸರು ಕೈಬಿಟ್ಟಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ಗಾಂಧಿ ಹೆಸರಿಗೆ ಈಗ ಕೊಕ್ಕ ಶುರುವಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕೈ ನಾಯಕರು ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿ ಮಸೂದೆ ಮಂಡನೆಗೆ ವ್ಯಾಪಕ ಖಂಡನೆ ಕೇಳಿ ಬರ್ತಾ ಇದೆ. ನರೇಗಾದಲ್ಲಿ ಗಾಂಧಿ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ಗಾಂಧಿ ಹೆಸರಿಗೆ ಕೊಕ್ಕ. ಕೇಂದ್ರ ಸರ್ಕಾರದ ವಿರುದ್ಧ ಕೈ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ನರೇಗಾದಲ್ಲಿ ಗಾಂಧಿ ಹೆಸರನ್ನ ಕೈಬಿಟ್ಟಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ಫೋಟೋ ಹಿಡಿದು ಕೈ ಪ್ರೊಟೆಸ್ಟ್. ಕರ್ನಾಟಕವೂ ಸೇರಿ ದೇಶಾದ್ಯಂತ ಕಾಂಗ್ರೆಸ್ ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಯಾಕೆ ನರೇಗಾದಲ್ಲಿ ಗಾಂಧಿ ಹೆಸರನ್ನ ಕೈಬಿಟ್ಟಿದ್ದೀರಾ ಅಂತ ಹೇಳಿ ಕೂಡ ಕಿಡಿಕಾರ್ತಾ ಇದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ಗಾಂಧಿ ಹೆಸರಿಗೆ ಈಗ ಕೊಕ್ಕು ಬಿದ್ದಿದೆ. ಮಹಾತ್ಮ ಗಾಂಧಿ ಫೋಟೋ ಹಿಡಿದು ಕೈ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಸೇರಿ ದೇಶಾದ್ಯಂತ ಕಾಂಗ್ರೆಸ್ ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಉದ್ಯೋಗ ಖಾತ್ರಿಯಲ್ಲಿ ಗಾಂಧಿ ಹೆಸರಿಗೆ ಕೊಕ್ಕು ಬಿದ್ದಿದೆ. ಯಾಕಂತ ಹೇಳಿದ್ರೆ ಈಗ ಅವರೇ ಕೂಡ ಒಂದು ದೇಶದ ಜನಗೆ ನಿರುದ್ಯೋಗಿಗಳಾಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಅದಕ್ಕೊಂದು ಅಡಿಪಾಯವನ್ನ ಹಾಕಿರ್ತಾರೆ. ಹಾಗೇನೆ ಅವರ ಪಕ್ಷದವರು ಕೂಡ ಅಷ್ಟೇ, ಎಲ್ಲರೂ ಕೂಡ ಅಷ್ಟೇ ಅದಕ್ಕೆ ಕುಮ್ಮಕ್ಕನ್ನ ಕೊಟ್ಟಿರ್ತಾರೆ. ಈಗ ನೋಡಿದ್ರೆ ಗಾಂಧಿ ಹೆಸರನ್ನ ನರೇಗಾದಲ್ಲಿ ತೆಗೆದು ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಹಾಗಾಗಿ ಕೈ ನಾಯಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಯಾಕೆ ನರೇಗಾದಲ್ಲಿ ಗಾಂಧಿ ಹೆಸರನ್ನ ತೆಗೆದು ಹಾಕಿದ್ದಾರೆ ಅಂತ ಹೇಳಿ ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕವೂ ಸೇರಿ ದೇಶಾದ್ಯಂತ ಕಾಂಗ್ರೆಸ್ ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವೊಂದು ಕಡೆ ನೋಡ್ತಾ ಇರಬಹುದು, ಗಾಂಧಿಯ ಫೋಟೋ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ಗಾಂಧಿ ಹೆಸರಿಗೆ ಕೊಕ್ಕು ಶುರುವಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕೈ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿ ಮಸೂದೆ ಮಂಡನೆ ವ್ಯಾಪಕ ಖಂಡನೆ ಶುರುವಾಗಿದೆ. ಮಹಾತ್ಮ ಗಾಂಧಿ ಫೋಟೋವನ್ನ ಹಿಡಿದು ಕೈ ನಾಯಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಯಾಕೆ ಉದ್ಯೋಗ ಖಾತ್ರಿಯಲ್ಲಿ ಗಾಂಧಿ ಹೆಸರಿಗೆ ಕೊಕ್ಕಾಗಿದೆ ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕೇಂದ್ರದ ವಿರುದ್ಧ ಬೀದಿಗಿಳಿದ ರಾಜ್ಯ ಕೈ ಸರ್ಕಾರ. ಬೆಳಗಾವಿ ಸುವರ್ಣಸೌಧದ ಮುಂದೆ ಪ್ರೊಟೆಸ್ಟ್. ಸಿಎಂ ಡಿಸಿಎಂ ಶಾಸಕರು, ಸಚಿವರು, ಎಂಎಲ್ಸಿಗಳು ಕೂಡ ಭಾಗಿಯಾಗಿದ್ದಾರೆ. ನರೇಗಾ ಹೆಸರು ಬದಲಾವಣೆ ಮಸೂದೆಗೆ ವಿರೋಧ ಕೇಳಿ ಬರ್ತಾ ಇದೆ. ಸುವರ್ಣಸೌಧದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ. ಕೇಂದ್ರದ ವಿರುದ್ಧ ಬೀದಿಗಿಳಿದ ರಾಜ್ಯ ಕೈ ಸರ್ಕಾರ. ಯಾಕೆ ನರೇಗಾದಲ್ಲಿ ಗಾಂಧಿ ಹೆಸರನ್ನ ಕೈಬಿಟ್ಟಿರೋದು ಅಂತ ಹೇಳಿ ಈಗ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸಿಎಂ ಡಿಸಿಎಂ ಶಾಸಕರು, ಸಚಿವರು, ಎಲ್ಲರೂ ಕೂಡ ಎಂಎಲ್ಸಿಗಳು ಕೂಡ ಭಾಗಿಯಾಗಿದ್ದಾರೆ. ನರೇಗಾ ಹೆಸರು ಬದಲಾವಣೆ ಮಸೂದೆಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಸುವರ್ಣಸೌಧದ ಗಾಂಧಿ ಮುಂದೆ ಪ್ರತಿಭಟನೆ. ಕರ್ನಾಟಕ ಸೇರಿ ದೇಶಾದ್ಯಂತ ಬಹಳ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮಹಾತ್ಮ ಗಾಂಧಿ ಫೋಟೋನ ಹಿಡಿದು ಕೈ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಕೈ ನಾಯಕರು ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರದ ವಿರುದ್ಧ ಬೀದಿ ಎಳೆದು ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಕೈ ಸರ್ಕಾರ. ಬೆಳಗಾವಿ ಸುವರ್ಣಸೌಧದ ಮುಂದೆ ಪ್ರೊಟೆಸ್ಟ್. ಸಿಎಂ ಡಿಸಿಎಂ ಹಾಗೆ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಎಂಎಲ್ಸಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಕೇಂದ್ರದ ವಿರುದ್ಧ ರಣಕಹಳೆ ಮೊಳಗ್ತಾ ಇದೆ. ಬೆಳಗಾವಿ ಸುವರ್ಣಸೌಧದ ಮುಂದೆ ಪ್ರೊಟೆಸ್ಟ್. ಯಾಕೆ ನರೇಗಾದಲ್ಲಿ ಗಾಂಧಿ ಹೆಸರನ್ನ ಕೈಬಿಟ್ಟಿರೋದು ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಹಾಗೇನೆ ನರೇಗಾ ಹೆಸರು ಬದಲಾವಣೆ ಮಸೂದೆಗೆ ಬಹಳ ವಿರೋಧ ಕೇಳಿ ಬರ್ತಾ ಇದೆ. ಸುವರ್ಣಸೌಧದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಕೂಡ ಸಜ್ಜಾಗಿರುವಂತದ್ದು. ಸಿಎಂ ಆಗಿರ್ಬೋದು, ಡಿಸಿಎಂ ಶಾಸಕರಾಗಿರ್ಬೋದು, ಎಂಎಲ್ಸಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಕೇಂದ್ರದ ವಿರುದ್ಧ ರಣಕಹಳೆಯನ್ನ ಮೊಳಸ್ತಾ ಇದ್ದಾರೆ. ಯಾಕೆ ಉದ್ಯೋಗ ಖಾತ್ರಿಯಲ್ಲಿ ಗಾಂಧಿ ಹೆಸರಿಗೆ ಕೊಕ್ಕು ಬಿದ್ದಿದೆ ಅಂತ ಹೇಳಿ ಕೂಡ ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೈ ಸರ್ಕಾರದವರು. ಈಗ ಹಾಗಾದ್ರೆ ನರೇಗಾ ಹೆಸರು ಬದಲಾವಣೆಗೆ ಮಸೂದೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಬದಲಾವಣೆ ಆಗಬಹುದಾ ಅಥವಾ ಆಗದನೂ ಇರಬಹುದಾ? ಬೆಳಗಾವಿ ಸುವರ್ಣಸೌಧದ ಮುಂದೆ ಪ್ರೊಟೆಸ್ಟ್. ಕೇಂದ್ರದ ವಿರುದ್ಧ ಬೀದಿಗಿಳಿದಿದೆ ರಾಜ್ಯದ ಕೈ ಸರ್ಕಾರ. ಸುವರ್ಣಸೌಧದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ. ಸಚಿವರಾಗಿರ್ಬೋದು, ಶಾಸಕರು, ಸಿಎಂ ಡಿಸಿಎಂ ಎಲ್ಲರೂ ಸೇರಿದಂತೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ನೋಡಿದ್ರೆ ಬಿಜೆಪಿಯವರು ಅವರ ಒಂದು ಲಿಸ್ಟೇ ಇದೆ ಕಾಂಗ್ರೆಸ್ನ ಒಂದು ಪಕ್ಷದ ಬಗ್ಗೆ ಏನೆಲ್ಲ ಎತ್ತು ಹಿಡಿಬೋದು ಅಂತೇಳಿ. ಈಗ ಕಾಂಗ್ರೆಸ್ನವರಿಗೆ ಒಂದು ಅವಕಾಶ ಸಿಕ್ಕಂತಾಗಿದೆ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ಇವರಿಗೂ ಸಹ ಒಂದು ಅವಕಾಶ ಸಿಕ್ಕಂತಾಗಿದೆ. ಹಾಗಾಗಿ ಕೂಡ ಸಿಕ್ಕಂತ ಅವಕಾಶವನ್ನ ಕರೆಕ್ಟಾಗಿ ಬಳಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ನೋಡಿದ್ರೆ ನರೇಗಾ ಗಾಂಧಿ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಕುಕ್ಕವಾಡ. ದೀಪ, ಈಗ ನರೇಗಾ ಹೆಸರಲ್ಲಿ ಗಾಂಧಿ ಹೆಸರನ್ನ ಕೈಬಿಟ್ಟಿರೋದಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಬಹಳ ಕಿಡಿಕಾರ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ನಿರೀಕ್ಷಾ, ಏನು ಗಾಂಧಿ ಹೆಸರಿನ ವಿಚಾರವಾಗಿ ಇದೀಗ ಈ ಗದ್ದಲ ಶುರುವಾಗಿರುವಂತಹದ್ದು. ನೆನ್ನೆ ಮಸೂದೆ ಕೂಡ ಪಾಸ್ ಆಗಿದೆ.
ರಾಮ್ಜಿ ಅನ್ನುವಂತಹ ಹೆಸರಲ್ಲಿ ಇದೀಗ ಆ ಯೋಜನೆಯನ್ನ ತೆಗೆದುಕೊಂಡು ಬರೋದಕ್ಕೆ ಮಸೂದೆಯನ್ನ ಮಂಡನೆ ಮಾಡಲಾಗಿದೆ. ಹೀಗಾಗಿ ಇವತ್ತು ಅದರ ವಿರುದ್ಧ ರಾಜ್ಯ ನಾಯಕರು ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಇದೀಗ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು 9:00 ಸುವರ್ಣಸೌಧದಲ್ಲಿರುವಂತಹ ಗಾಂಧಿ ಪ್ರತಿಮೆ ಮುಂದೆ ಸಿಎಂ, ಡಿಸಿಎಂ, ಶಾಸಕರು, ಸಚಿವರು, ಎಂಎಲ್ಸಿಗಳು ಸೇರಿದಂತೆ ಅನೇಕರು ಇವತ್ತು ಕೇಂದ್ರದ ವಿರುದ್ಧ ಕಹಳೆಯನ್ನ ಊದ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡುವಂತಹದ್ದು ಸರಿಯಲ್ಲ. ಇದು ಗಾಂಧಿ ಮೇಲಿರುವಂತಹ ಅಂದ್ರೆ ಗಾಂಧಿ ಹೆಸರು ಅಂದ್ರೇನೆ ಬಿಜೆಪಿಗೆ ಆಗೋದಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಯೋಜನೆಗೆ ಇದ್ದಂತಹ ಹೆಸರನ್ನ ಬದಲಾಯಿಸೋದಕ್ಕೆ ಮಸೂದೆಯನ್ನ ತರ್ತಿದ್ದಾರೆ ಅನ್ನುವಂತಹ ಒಂದಿಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಇದರ ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರವಾಗೂ ಕೂಡ ಈ ಪ್ರತಿಭಟನೆ ನಡೀತಿದೆ. ಪ್ರಮುಖವಾಗಿ ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರವಾಗಿ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿತ್ತು. ಆದ್ರೆ ಆ ನೋಟಿಸ್ ವಿಚಾರವಾಗಿ ಇವರು ಕೂಡ ಒಂದು ಪತ್ರ ಬರೆದು FIR ಕಾಪಿ ಕೊಡಿ ಅನ್ನುವಂತಹ ಒಂದು ಇದನ್ನ ಕೇಳಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಕಾಪಿಯನ್ನ ಕೊಡೋದಾಗ್ಲಿ, FIR ಡೀಟೇಲ್ಸ್ ಕೊಡೋದಾಗ್ಲಿ ಮಾಡಿರ್ಲಿಲ್ಲ. ಅದರ ಬೆನ್ನಲ್ಲೇ ಕೋರ್ಟ್ ಈ ವಿಚಾರವನ್ನ ಕೈಗೆತ್ಕೊಂಡಿತ್ತು. ಕೋರ್ಟ್ ಕೇಸನ್ನೇ ವಜಾ ಮಾಡುವಂತಹ ಕೆಲಸವನ್ನ ಮಾಡಿದೆ. ಹಾಗಾಗಿ ದೇಶದಲ್ಲಿ ನ್ಯಾಯ ಅನ್ನುವಂತಹದ್ದು ಉಳ್ಕೊಂಡಿದೆ. ಇವರು ರಾಜಕೀಯಕ್ಕಾಗಿ ಇದೆಲ್ಲದನ್ನು ಕೂಡ ತರ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತಹದ್ದು. ಪ್ರಮುಖವಾಗಿ ಈ 2 ವಿಚಾರಗಳ ಕುರಿತಂತೆ ಕೇಂದ್ರದ ವಿರುದ್ಧ ಇವತ್ತು ಬೀದಿಗಿಳಿದು ರಾಜ್ಯ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿರೀಕ್ಷಾ, ಈಗ ಕಾಂಗ್ರೆಸ್ನವರಿಗೆ ಇದೊಂದು ಸಿಕ್ಕಂತ ಅವಕಾಶ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬಿಜೆಪಿಗರು ಒಂದು ಕಡೆ ಅವರ ಕಾಂಗ್ರೆಸ್ನವರ ಒಂದು ಎಲ್ಲಾ ತಪ್ಪುಗಳನ್ನು ಕೂಡ ಎತ್ತಿಡಿಯುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನವರಿಗೂ ಕೂಡ ಅವಕಾಶ ಒಂದು ಸಿಕ್ಕಿದೆ, ಇದನ್ನು ಕೂಡ ಬಿಡಬಾರ್ದು ಅಂತ ಹೇಳಿ ಅವರು ಅವಕಾಶವನ್ನ ಬಳಸ್ಕೊಳ್ತಿರುವಂತಹ ಪ್ರಯತ್ನನೇ ಏನಾದ್ರು ಅಂತ. ಹೌದು ನಿರೀಕ್ಷಾ, ಯಾಕಂದ್ರೆ 2 ವಿಚಾರಗಳು ಕೂಡ ಮುಖ್ಯವಾದಂತಹ ವಿಚಾರಗಳು. 2 ವಿಚಾರಗಳು ಕೂಡ ತಮ್ಮದೇ ಕಾಲದಲ್ಲಿ ಆದಂತಹ ವಿಚಾರಗಳು. ಹಿಂದೆ ನರೇಗಾ ಏನು ಹಲವಾರು ವರ್ಷಗಳಿಂದ ಅನೇಕರಿಗೆ, ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡುವಂತಹ ಯೋಜನೆ ಆಗಿದೆ. ಜೊತೆಗೆ ಅದು ಗಾಂಧಿ ಹೆಸರಲ್ಲಿ ಇದ್ದಂತಹ ಯೋಜನೆ ಕೂಡ ಹೌದು. ಅದನ್ನ ಬದಲಾಯಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಹೊರಟ್ರೆ ಅದರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ಬೇಕಾಗುತ್ತೆ ಅನ್ನುವಂತಹದ್ದು ಕೂಡ ಹೈಕಮಾಂಡ್ ಹೇಳಿದ್ದಂತಹ ವಿಚಾರ. ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಅನ್ನುವಂತಹದ್ದು ಇಂದು ನಿನ್ನೆದಲ್ಲ. ಈ ವಿಚಾರವಾಗಿ ಸಾಕಷ್ಟು ಬಾರಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆಗೆ ವಾದ್ರಾ ಜೊತೆಗೆ ಡಿ.ಕೆ. ಶಿವಕುಮಾರ್ ಅಂದ್ರೆ ಡಿ.ಕೆ. ಬ್ರದರ್ಸ್ ಎಲ್ರಿಗೂ ಕೂಡ ಪದೇ ಪದೇ ಪತ್ರ ಕರೆದು ಆ ವಿಚಾರಣೆಗೆ ಬನ್ನಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತುಕತೆ ಅಂದ್ರೆ ನೋಟಿಸ್ ಅನ್ನು ಕೂಡ ಕೊಡ್ಲಾಗಿತ್ತು. ಅದರ ವಿರುದ್ಧ ಎಷ್ಟೇ ಹೋರಾಡಿದ್ರು ಕೂಡ ಅದು ಮುಗ್ದಿರ್ಲಿಲ್ಲ. ಹಾಗಾಗಿ ಈಗ ನ್ಯಾಯಾಲಯವೇ ಅದಕ್ಕೊಂದು ಅಂತಿಮ ತೀರ್ಮಾನವನ್ನ ನೀಡಿರೋದ್ರಿಂದ ಅದರ ವಿರುದ್ಧ ಈಗ ಅಂದ್ರೆ ಕೇಂದ್ರ ನಾಯಕರು ಮಾಡ್ತಾ ಇದ್ದಂತಹ ಅವರ ನಡೆಯ ವಿರುದ್ಧ ಇದೀಗ ಪ್ರತಿಭಟನೆ ಮಾಡೋದಕ್ಕೆ ಇದೊಂದು ಅವಕಾಶ ಅನಿಸುತ್ತೆ. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.